ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದನ ತಿಳಿಸ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎದ್ದ ತಕ್ಷಣ ಮೊದಲು ಹೊರಗಡೆ ಎಲ್ಲ ತೊಳ್ಕೊಂಡು ನಾನು ಬಾಗಿಲಿಗೆಲ್ಲ ನೀರು ಹಾಕ್ತೆ. ಬಾಗಿಲಿಗೆಲ್ಲ ನೀರು ಹಾಕಿ ಹಾಲು ಕರ್ಕೊಂಡು ಹಾಲು ಹಾಕಿ ಬಂದು ತೋಟಕ್ಕೆ ಹೋದ್ವಿ. ಜೋಳ ಎಲ್ಲ ಬಾಡೋಗಿತ್ತು. ಒಂದು ವಾರದಿಂದ ನಮಗೆ ಲೈನ್ ಇಲ್ಲದೇ ನೀರೇ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಬಂದು ತಿಂಡಿ ಮಾಡೋಣ ಅಂತ ತೋಟಕ್ಕೆ ಹೋದೆ. ಮೋಟ್ರ್ ಸ್ಟಾರ್ಟ್ ಮಾಡಿ ನೀರು ಕಟ್ಟಿ ಬಂದರೆ ಅದ್ರ ಪಾಡಿಗೆ ಅದು ನೀರು ಆಯ್ತಿರುತ್ತೆ ಅನ್ನೋ ಉದ್ದೇಶಕ್ಕೆ ತೋಟ ಮನೆಗೆ ಹತ್ರ ಇರೋದ್ರಿಂದ ಬೇಗನೆ ಬಂದು ನೀರಿಗೆ ಉರಿ ಹಾಕಿ ನಾನು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಕೊಟ್ಟಿಗೆ ಕ್ಲೀನ್ ಆಗೋ ಅಷ್ಟರಲ್ಲಿ ನೀರು ಕಾಯುತ್ತೆ ಅಂತ. ನೀರು ಕಾಯ್ದಿತ್ತು. ಅದಕ್ಕೋಸ್ಕರನೇ ನಾನು ಅಷ್ಟರಲ್ಲಿ ಹಸುನ ತೊಗೊಂಡೋಗಿ ತೋಟಕ್ಕೆ ಕಟ್ಟಿಬರೋಣ, ತೋಟದಲ್ಲಿ ಬೆಳಗ್ಗೆನೇ ತಂಪಲ್ಲಿ ಚೆನ್ನಾಗಿ ಮೇಯುತ್ತೆ ಅಂತ ಹೋಗಿ ಕಟ್ಟೋಕೆ ಹೋಗಿದ್ದೆ. ತೋಟದಲ್ಲಿ ನವಿಲಿತ್ತು, ನಮ್ಮದೇ ತೋಟದಲ್ಲಿ. ನನ್ನ ಮಗಳಿಗೆ ತೋರಿಸ್ದೆ, ಚೆನ್ನಾಗಿತ್ತು. ಅವಳು ಮಾತಾಡಬೇಡ, ಅದು ಸೌಂಡ್ ಮಾಡುತ್ತೆ ಹೋಗುತ್ತೆ ಅಂದರೆ ಕೇಳಲಿಲ್ಲ, ಮಾತಾಡಿದ್ಲು. ಅದರಷ್ಟರಲ್ಲಿ ಹೊರಟೋಯ್ತು. ಮನೆಗೆ ಬಂದ ತಕ್ಷಣ ಅವಳು ತಿಂಡಿ ಬೇಕಂದ್ಲು. ತಿಂಡಿಗೆ ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ ದೋಸೆಗೆ ಅಂತ. ಸೊ ದೋಸೆ ಹಾಕ್ಕೊಟ್ಟೆ. ಅವಳು ತಿಂಡಿ ತಿನ್ನೋ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಬರೋಣ ಅಂತ ಹೋದೆ. ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿ ನಾನಿವತ್ತು ಅಮ್ಮನ ಪೂಜೆ ಮಾಡಬೇಕಿತ್ತು ಅಂತ ಇದೇ ಥರನೇ ನಾವು ಮಾಡೋದು. ಅಮ್ಮನ ಪೂಜೆನ ಮಾಡಿದೆ. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನೈವೇದ್ಯಕ್ಕೆ ಅಂತ ಸಿಂಪಲ್ಲಾಗಿ ಹೆಸರುಬೇಳೆ ಶಾವಿಗೆ ಹಾಕಿ ಪಾಯಸ ಮಾಡ್ಕೊಂಡಿದ್ದೆ. ಪಾಯಸ ಜೊತೆಗೆ ಕಡಲೆಬೇಳೆ ಕೋಸಂಬರಿ ಮಾಡಿ ಅನ್ನ ಸಾಂಬಾರು ಮಾಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಕಡೂರ್ಗೆ ಹೋಗಬೇಕಿತ್ತು. ಹೊರಟು ಎಲ್ಲ ರೆಡಿಯಾಗಾದಮೇಲೆ ಹುಣಸೆಹಣ್ಣಿತ್ತು ಸ್ವಲ್ಪ. ಹುಣಸೆಹಣ್ಣು ಬಿಸಿಲಲ್ಲಿ ಒಣಗಾಕೋದ್ರೆ ಸಂಜೆ ಬಂದು ಕುಟ್ಬೋದು ಅನ್ನೋ ಉದ್ದೇಶಕ್ಕೆ ಹುಣಸೆಹಣ್ಣು ಮತ್ತು ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ರಾಗಿನೂ ಒಣಗಾಕಿ ಹೋಗಿದ್ವಿ. ಸ್ವಲ್ಪ ನಮಗೆ ಹಾಸ್ಪಿಟಲ್ನಲ್ಲಿ ಕೆಲಸ ಇತ್ತು ಕಡೂರಲ್ಲಿ ಅಂತ ಹೋಗಿದ್ವಿ. ಬರ್ತಾ ನಮಗೆ ಕಡೂರು ಹಾಸ್ಪಿಟಲ್ ಹತ್ರದಿಂದನೇ ಬಸ್ಸು ಸ್ಟಾಪ್ ಇಲ್ಲ. ಬಸ್ ಸ್ಟ್ಯಾಂಡ್ ಇರೋದು ಈ ಕಡೆ ಇರೋದ್ರಿಂದ ಚೆಕ್ ಪೋಸ್ಟ್ಗಾನ ನಾವು ನಡ್ಕೊಂಡು ಬರಬೇಕು. ಬಂದು ಅಲ್ಲಿಂದ ಆಟೋಗೆ ಬಂದ್ವಿ. ಆಟೋದಲ್ಲಿ ಬರೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಊರ ಕಡೆ ಓಪನ್ ಆಟೋದಲ್ಲಿ ಅಂತ. ನನ್ನ ಮಗಳೂ ಬ್ಯಾಕ್ ಸೈಡಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ಲು. ನನಗೂ ಇಷ್ಟ, ಹಂಗಾಗಿ ಕೂತ್ಕೊಂಡು ಬಂದ್ವಿ. ಬಂದ ತಕ್ಷಣ ತೋಟಕ್ಕೆ ಬಂದ್ವಿ. ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿತ್ತು, ಬಿಡಿಸೋಣ ಅಂತ. ನಾನು ಬಿಡಿಸೋದು ನೋಡಿ ನನ್ನ ಮಗಳೂ ನನ್ನ ಜೊತೆ ಬಿಡಿಸ್ತಿದ್ಲು. ಮೆಣಸಿನ ಹಣ್ಣು ಬಿಡಿಸಂದ್ರೆ ಮೆಣಸಿನ್ಕಾಯಿ, ಮೆಣಸಿನ ಎಲೆ, ಮೆಣಸಿನ ಗಿಡ ಎಲ್ಲ ಕಿತ್ತಾಕ್ತಿದ್ಲು. ಅದಕ್ಕೇ ನಾನು ಬೈದು ಬರೀ ಹಣ್ಣು ಮಾತ್ರ ಬಿಡಿಸು ಅಂತ ಅವಳಿಗೆ ತೋರಿಸ್ಕೊಟ್ಟೆ. ಅವಳು ಒಂದು ಬಕೆಟ್ ಇಟ್ಕೊಂಡು ಇಷ್ಟು ಮಾತ್ರ ಬಿಡಿಸಿದ್ಲು. ಸರಿ ಅಂತ ನಾನು ಅವಳನ್ನು ಕರ್ಕೊಂಡೋಗಿ ಒಂದು ಕಡೆ ಟಾರ್ಪಲ್ ಹಾಕಿ ಕೂರಿಸಿದ್ದೆ. ನಾನು ಬಿಡಿಸ್ಕೊಂಡು ಬರ್ತೀನಿ, ನೀನು ಇಲ್ಲಿ ಆಟ ಆಡ್ಕೊಂಡು ಕೂತ್ಕೊ ಅಂತ. ಯಾಕಂದರೆ ಮೆಣಸಿನ್ಕಾಯಿ ಮುರಿದು ಕಣ್ಣೇನಾದರೂ ಮುಖ ಮುಟ್ಕೊಂಡ್ರೆ ಉರಿಯುತ್ತಲ್ವ ಅನ್ನೋ ಕಾರಣಕ್ಕೆ ಅವಳು ಆಟ ಆಡ್ಕೊಂಡು ಕೂತಿದ್ಲು. ನಾನು ಅವಳ ಕಡೆ ನೋಡ್ಕೊಂಡೆ ಮೆಣಸಿನ ಹಣ್ಣೆಲ್ಲ ಬಿಡಿಸಿದ್ದಾಯಿತು. ಮೆಣಸಿನ ಗಿಡ ಒಂದು 7-8 ಸಾಲ ಅಷ್ಟೇ ಹಾಕಿರೋದು. ಸೊ ಇಷ್ಟೇ ಮೆಣಸಿನ ಹಣ್ಣು ಸಿಕ್ಕಿದ್ದು ನನಗೆ. ನಾನು ಮನೆಗೇನು ತೊಗೊಂಡೋಗೋದು ಬೇಡ ಅಂತ ತೋಟದ ಹತ್ರನೇ ಟಾರ್ಪಲ್ ಹಾಕಿ ಒಣಗಾಕ್ತೆ. ಅಲ್ಲೇ ನೀಟಾಗಿ ಒಣಗಿಸ್ಬಿಟ್ಟು ತಗೊಂಡೋಗೋಣ ಅಂತ. ಅಷ್ಟರಲ್ಲಿ ನನ್ನ ಮಗಳೂ ಎಳ್ನೀರು ಕೊಡು ಅಂತ ಬಂದಳು. ಎಳ್ನೀರನ್ನ ನಾವು ಅದ್ರ ಹಿಂದಿನ ದಿನವೇ ಕಿತ್ತಿದ್ದೆ ಒಂದು 3-4. ಆ ಕೆಡವಿರೋದ್ರಲ್ಲಿ ಒಂದು ಮಾತ್ರ ಅವಳಿಗೆ ನಾಳೆ ಬಂದರೆ ಕುಡಿತಾಳೆ ಅಂತ ಇರಿಸಿ ಹೋಗಿದ್ದೆ. ಅದಕ್ಕೆ ಅದನ್ನು ಕೆತ್ಕೊಡು ಅಂತ ಬಂದಳು. ಕೆತ್ಕೊಟ್ಟೆ. ಅವಳು ನಮ್ಮ ಥರನೇ ಕುಡಿಯೋದಕ್ಕೆ ಅಂತ ನೋಡಿದ್ಲು. ಬಟ್ ಅದು ನಾನು ನೀಟಾಗಿ ಹೊಡೆದಿರಲಿಲ್ಲ, ಚೆಲ್ಲೋಗುತ್ತೆ ಎಂದಿದ್ದಕ್ಕೆ ಅವಳಿಗೆ ಬಾಟ್ಲಲ್ಲಿ ಹಾಕ್ಕೊಟ್ಟೆ. ಅವಳು ಕುಡಿತಿದ್ಲು. ಸ್ವೀಟಾಗಿತ್ತು ಎಳ್ನೀರು, ಹಂಗಾಗಿ ಚೆನ್ನಾಗಿ ಕುಡಿದ್ಲು. ಗಂಜಿ ತಿನ್ನಲ್ಲ ನಾನು ಅಂತ ಹೇಳಿದ್ಲು. ನಾನೇ ಗಂಜಿ ತಿಂದ್ಕೊಂಡೆ. ಅವಳಿಗೆ ಎಳ್ನೀರು ಮಾತ್ರ ಕೊಟ್ಟಿದ್ದೆ, ಕುಡಿತಿದ್ಲು. ನಮಗೂ ಮನೆಗೆ ಹೋಗೋಕ್ಕೆ ಟೈಮ್ ಆಗಿತ್ತು. ಹೋಗಿ ಹಾಲು ಕರೆದು ಹಾಕಬೇಕಿತ್ತು ಅಂತ ಅವಳನ್ನ ಕರ್ಕೊಂಡು ಒಂದೇ ಸಲ ಹೋಗೋಣ, ಮತ್ತೆ ಪದೇ ಬರೋದು ಬೇಡ ಅಂತ ಒಟ್ಟಿಗೆ ಹೊರಟ್ವಿ. ಅವಳನ್ನು ಕರ್ಕೊಂಡು ಹಸು ಹಿಡ್ಕೊಂಡು. ಅವಳನ್ನೇನು ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಡ್ಕೊಂಡು ಬರ್ತಾಳೆ. ಆದರೂ ನಮ್ಮ ಊರು ಬೆಂಗಳೂರು ಹೈವೇ ರೋಡಲ್ಲೇ ಇರೋದು, ಹಂಗಾಗಿ ಸ್ವಲ್ಪ ಭಯ ಹೈವೇಲಿ ನಡೆಸ್ಕೊಂಡು ಹೋಗೋದಕ್ಕೆ. ಹೊರಟ್ವಿ. ಹೋಗಿ ಹಾಲೆಲ್ಲ ಕರೆದು ಹಾಕಿನೂ ನಾವು ಡೈರಿಗೆ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಾಗಲೇ ಚಂದ್ರನ ನೋಡಿ ಇವಳು ಚಂದಮಾಮ ಬಂದಿದೆ ಅಮ್ಮ ನನ್ನ ನೋಡೋಕ್ಕೆ ಅಂತ ಹೇಳಿದ್ಲು. ಸರಿ ಅಂತ ನಾವು ನೋಡಿಕೊಂಡು
ಹೊರಟ್ವಿ. ಅಷ್ಟರಲ್ಲಾಗಲೇ ಮತ್ತೆ ಬೆಕ್ಕು ಸಿಕ್ತು. ಬೆಕ್ಕು ನಾಯಿ ಏನು ಕಾಣಿಸಿದ್ರು ಅಲ್ಲೇ ನಿಂತ್ಕೋತಾಳೆ. ಹೆಂಗೋ ಮಾಡಿ ಕರ್ಕೊಂಡೋಗಿ ಹಾಲಾಕಿ ಬಂದ್ವಿ. ಅಷ್ಟರಲ್ಲಿ ನೋಡಿ ಚಾಟ್ಸವ್ರು ಬೇರೆ ಬಂದರು. ಇವಳು ಅದನ್ನು ನೋಡಿ ಕೊಡಿಸು ಬೋಟಿ ಅಂತ ಕುತ್ಕೊಂಡ್ಳು. ಸರಿ ಅಂತ ಬೋಟಿ ಕೊಡಿಸಿದ್ರೆ ಕೊನೆಗೆ ಬೋಟಿ ಬೇಡ ಪಾಪ್ಕಾರ್ನ್ ಬೇಕಂದ್ಲು. ಅದನ್ನು ಕೊಡಿಸ್ಕೊಂಡು ರಾಗಿ ಒಣಗಾಕಿದ್ವಲ್ಲ ಅಂತ ಮಿಷಿನಿಗೆ ತೊಗೊಂಡೋಗಿ ಬಂದೆ. ಅದಾದಮೇಲೆ ಹುಣಸೆ ಹಣ್ಣೆಲ್ಲ ಕುಟ್ಟೋಣ, ಲೇಟಾದ್ರೂ ನಡೆಯುತ್ತೆ ಹೊರಗಡೆ ಎಲ್ಲ ಇಟ್ಟಿರುತ್ತಲ್ಲ ಅಂತ ಬಂದು ನಾವು ಹುಣಸೆ ಹಣ್ಣೆಲ್ಲ ಕುಟ್ಟಿ ಬೀಜ ತೆಗೆದು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಪಕ್ಕದ ಮನೆ ಆಂಟಿ ಸ್ವಲ್ಪ ಹಸು ಕರು ಹಾಕಿತ್ತು ಅಂತ ಗೀ ಬಾಲ್ ಕೊಟ್ಟಿದ್ದರು. ನನಗೆ ಗಿಣ್ಣು ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರನೇ ನಾನು ಇಸ್ಕೊಂಡೆ. ಬೆಂಗಳೂರಲ್ಲಿ ಸಾಮಾನ್ಯ ಸಿಗೋದು ಕಷ್ಟ, ಹೆಂಗಿದ್ರು ಊರಿನಲ್ಲೇ ಇದ್ನಲ್ವ, ಕೊಟ್ಟರು ಅಂತ ತೊಗೊಂಡಾದ್ಮೇಲೆ ನೈಟೇ ಕಾಯಿ ಸಿಕ್ಕಿದ್ರೆ ನಾಳೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಎಷ್ಟು ಸ್ವೀಟಿಗೆ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಗೀವು ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಬೆಲ್ಲ ಎಲ್ಲ ಕರಗಿಸಿ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಫಿಲ್ಟ್ರ್ ಮಾಡಿ ಕಾಯೋಕೆ ಇಟ್ಕೊಂಡೆ. ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸಿದ್ರೇ ಸಾಕು. ಸೊ ನೋಡ್ತಿದ್ದೀರಲ್ಲ, ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.